ನಮಸ್ಕಾರ. ಜೈ ಶ್ರೀರಾಮ್. ಆತ್ಮೀಯ ಬಂಧುಗಳೇ, ಸ್ನೇಹಿತರೆ, ಹಿತೈಷಿಗಳೇ, ಸಹೃದಯರೇ, ಕನ್ನಡದ ಮನಸ್ಸುಗಳೇ, ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ವಿಶೇಷವಾದ ವಿನೂತನವಾದ ಒಂದು ರೋಚಕ ಕಥಾನಕ ಒಳಗೊಂಡಂಥ ಒಂದು ಕೃತಿ ಬಂದಿದೆ. ಅದು ಮಂದಿರವಲ್ಲೇ ಕಟ್ಟಿದೆವು. ಸ್ನೇಹ ಬುಕ್ ಹೌಸ್ ವಿಶೇಷವಾಗಿ 500ನೇ ಕೃತಿಯಾಗಿ ಇದನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದೆ ಮತ್ತು ಇದರ ಲೇಖಕರು ರಮೇಶ್ ಕುಮಾರ್ ನಾಯಕ್ ಸರ್ ಅವರು. ಸುಮಾರು 496 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಇಂದು ಜನವರಿ 22ನೇ ತಾರೀಕು ನಾವುಗಳು ಅಯೋಧ್ಯ ಮಹಾನಗರದಲ್ಲಿ ಶ್ರೀರಾಮ ಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಸುಸಂದರ್ಭದಲ್ಲಿ ಭಾರತೀಯರಾದ ನಾವೆಲ್ಲರೂ ಈಗ ಈ ಕ್ಷಣದಲ್ಲಿ ಬದುಕಿದ್ದೀವಿ ಅನ್ನೋದೇ ನಿಜವಾಗ್ಲೂ ನಮ್ಮ ಬದುಕಿನ ಸಾರ್ಥಕ ಕ್ಷಣ. ಇಂತಹ ಒಂದು ಕ್ಷಣ ಬರಲಿಕ್ಕೆ ಎಷ್ಟು ಜನ ಕಷ್ಟಪಟ್ಟರು, ಏನೆಲ್ಲ ಹೋರಾಟಗಳಾಯಿತು. ನಮ್ಮ ಹಿಂದುತ್ವದ ನಾಡಿನಲ್ಲಿ ನಮ್ಮ ಗುಡಿಗಾಗಿ ನಾವು ಪ್ರಯತ್ನ ಪಟ್ಟು ಹೋರಾಟ ಮಾಡಿ ಹುತಾತ್ಮರಾಗಿ ಬಹಳ ರೋಚಕ ಕಥಾನಕಗಳು ಇದರಲ್ಲಿ ಅಡಕವಾಗಿದೆ. ಇದನ್ನೆಲ್ಲ ಕ್ರೋಢೀಕರಿಸಿ ಕಾವ್ಯವಾಗಿ ಕೃತಿಯಾಗಿ ಕಟ್ಟಿಕೊಟ್ಟಿದ್ದಾರೆ ರಮೇಶ್ ಸರ್ ಅವರು. ಆತ್ಮೀಯ ಸ್ನೇಹಿತರೆ, ಇಂದು ಸುದಿನ ಸುಮಾರು 100 ಕಡೆ ಈ ಕೃತಿ ಬಿಡುಗಡೆಯಾಗಿದೆ. ಇಂದು ಸಂಜೆ ಪತ್ರಿಕೆಯ ಕಚೇರಿಯಲ್ಲೂ ಕೂಡ ಶ್ರೀಯುತ ಪರಶಿವಪ್ಪನವರು ಬಂದು ಈ ಪುಸ್ತಕವನ್ನು ಪ್ರಧಾನ ಸಂಪಾದಕರಾದ ಡಾಕ್ಟರ್ ಜಿ ವೈ ಪದ್ಮನಾಗರಾಜ್ ಮತ್ತು ಅಬಕಾರಿ ಇಲಾಖೆ ಉಪ ಆಯುಕ್ತರಾದ ಡಾಕ್ಟರ್ BR ಹಿರೇಮಠ್ ಅವರು ಮತ್ತು ಸಾಹಿತಿ ಗುಣವಂತ ಮಂಜುವಾದ ನಮ್ಮ ಸಮ್ಮುಖದಲ್ಲೂ ಕೂಡ ಬಿಡುಗಡೆ ಮಾಡುವ ಮೂಲಕ ಈ ದಿನದ ಈ ಭಾಗ್ಯವನ್ನು ನಮಗೂ ಕೂಡ ಕರುಣಿಸಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್ ಅಂತ ಅವರಿಗೆ ಹೇಳುತ್ತಾ, ಭಾರತೀಯರೇ, ಈ ಕೃತಿ ನಿಮ್ಮ ಮನೆಯಲ್ಲಿರಬೇಕು. ಒಂದು ಭಗವದ್ಗೀತೆಯನ್ನು ನೀವೆಲ್ಲರೂ ಹೇಗೆ ಹೃದಯಕ್ಕೆ ಅಪ್ಪಿಕೊಂಡು ಮನಸ್ಸಿಗೆ ತೆಗೆದುಕೊಂಡು ಅದನ್ನು ಬಹಳ ಗೌರವ ಆಧಾರದಿಂದ ಸ್ವೀಕರಿಸಿ ಅದರಲ್ಲಿರ್ತಕ್ಕಂಥ ವಿಚಾರದಲ್ಲಿ ನಾವು ತಿಳ್ಕೊತೀವೋ ಹಾಗೆ ಈ ಒಂದು ಕೃತಿ ಕೂಡ ನಿಮ್ಮ ಮನೆಯಲ್ಲಿ ಇರಬೇಕು, ನಿಮ್ಮ ಮನಸ್ಸಿನಲ್ಲಿರಬೇಕು. ಯಾಕೆ ಅಂತಂದರೆ, ಒಂದು ಧರ್ಮ ಉಳಿಬೇಕಾದರೆ ಏನೆಲ್ಲ ಮಾಡಬೇಕು, ಭಾರತೀಯ ಸನಾತನ ಧಾರ್ಮಿಕ ಪರಂಪರೆ ಉಳಿಸುವ ನಿಟ್ಟಿನಲ್ಲಿ ಎಂತೆಂತಹ ಸಾಧಕರು ಈ ದೇಶವನ್ನು ಕಟ್ಟಲಿಕ್ಕಾಗಿ ಪ್ರಯತ್ನ ಮಾಡಿದ್ದಾರೆ ಮತ್ತು ಇಂದು ರಾಮ ಮಂದಿರ ಕಟ್ಟಲಿಕ್ಕಾಗಿ ಏನೆಲ್ಲ ಸಾಹಸಗಳು ಸಾಧನೆಗಳು ಆಗಿವೆ ಅನ್ನೋದರ ಎಲ್ಲ ನೋಟ ಇದರಲ್ಲಿದೆ. ಹಾಗಾಗಿ ಇದು ನಮಗೆ ಭಗವದ್ಗೀತೆಯಷ್ಟೇ ಮುಖ್ಯ, ಇದು ನಮಗೆ ಭಗವದ್ಗೀತೆಯಷ್ಟೇ ಮುಖ್ಯ ಅಂತ ನಾನಂತೂ ಭಾವಿಸ್ತಾ ಇದನ್ನು ಕಣ್ಣಿಗೆ ಹೊತ್ತಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಸ್ವೀಕರಿಸ್ತಿದ್ದೀನಿ. ತಮಗೂ ಕೂಡ ಈ ಕೃತಿ ತಲುಪಲಿ. ಸ್ನೇಹ ಬುಕ್ ಹೌಸ್ನ ವೆಬ್ಸೈಟ್ನೂ ಕೂಡ ಈ ಪುಸ್ತಕವನ್ನು ನೀವು ಕೊಂಡ್ಕೋಬೋದು, ತರಿಸ್ಕೋಬೋದು, ವಿಚಾರಧಾರೆಗಳನ್ನ ತಿಳ್ಕೊಬೋದು ಅಂತ ಹೇಳ್ತಾ, ಇದರಲ್ಲಿ ಪ್ರಕಾಶಕರ ಸಂಖ್ಯೆ ಕೂಡ ಇದೆ, ವಿಳಾಸ ಕೂಡ ಇದೆ, ನೀವು ಅದನ್ನು ತೆಗೆದುಕೊಳ್ಬೋದು ಅನ್ನೋ ಒಂದು ವಿನಂತಿ ನನ್ನದು. ನಮಸ್ಕಾರ. ಶರಣು ಶರಣಾರ್ಥಿ.